ಇದ್ಯಾಕೆ ಹಿಂಗ್ ಶಾಕ್ ಆಯ್ತಿದ್ಯಾ ನೋಡಿದ ತಕ್ಷಣ? ಇಷ್ಟೊಂದು ಗಾಬರಿ ಆಯ್ತಿದಿ ನಾನು ನೋಡಿದ ತಕ್ಷಣ? ಯಾಕೆ? ಅಯ್ಯೋ ಏನಿಲ್ಲ ಚಿಕ್ಕಮ್ಮ, ಕಾಲೇಜ್ಗೆ ಹೋಗ್ತಾ ಇದ್ದೆ. ಓಹೋ ಹೊರಟು ನಿಂತ್ಯಾ? ಎಲ್ಲ ಕೆಲಸ ಮುಗಿಸ್ತ್ಯಾ? ಹಾ ಚಿಕ್ಕಮ್ಮ, ಎಲ್ಲ ಕೆಲಸ ಮುಗಿಸಿದ್ದೀನಿ. ಮಧ್ಯಾಹ್ನ ಅಡುಗೆನೂ ಮಾಡಿದ್ದೀನಿ. ಯಾವ ಕೆಲಸನೂ ಉಳಿದಿಲ್ಲ. ಸರಿ ಸರಿ ಹೊರಡು. ಹ್ಞೂ. ಹಬ್ಬ, ಚಿಕ್ಕಮ್ಮ ಎಲ್ಲಿ? ಇವತ್ತು ಕಾಲೇಜ್ಗೆ ಹೋಗೋದು ಬೇಡ ಅಂತಾರೇನೋ ಅಂದ್ಕೊಂಡೆ. ಏನೂ ಮಾತಾಡಲಿಲ್ಲ. ಟೈಮ್ ಬೇರೆ ಆಗೋಯ್ತಲ್ಲ. ಮಗ ಅಪ್ಪ. ಹೊರಟ ಕಾಲೇಜ್ಗೆ? ಹ್ಞೂ ಅಪ್ಪ. ಅಯ್ಯೋ ಇಷ್ಟೊತ್ತು ಗಂಟೆ ಕೆಲಸ ಮಾಡಿ ಇಷ್ಟು ಲೇಟಾಗಿ ಹೋಯ್ತಿದ್ಯಾ? ಪರವಾಗಿಲ್ಲ ಅಪ್ಪ, ಏನಿಲ್ಲ. ಆಮೇಲೆ ಟೈಮಿಂಗ್ಸ್ ಅಲ್ವಾ, ಚೂರು ಲೇಟ್ ಆಯ್ತು ಅಷ್ಟೇ. ಸರಿ ಸರಿ, ಬಸ್ ಎಷ್ಟೊತ್ತಿಗೆ ಬರ್ತಾವೋ ಏನೋ, ನಿಲ್ಸಕ್ಕೆ ಇಲ್ವೋ? ಬಾ, ಗಾಡಿ ಬಿಟ್ಕೊಡ್ತೀನಿ ಕಾಲೇಜ್ ಗಂಟ. ಹಾಂ, ಕಾಲೇಜ್ ತನಕನಾ? ಹ್ಞೂ ಬವ್ವ, ನಾನು ಆ ಕಡೆಗೆ ಹೋಯ್ತಾನೆ, ಕಾಲೇಜಿಗೆ ಬಿಟ್ಬಿಟ್ಟೈತೀನಿ ಬಾ. ಇಲ್ಲ ಅಪ್ಪ ಬೇಡ, ನೀನು ಹೋಗು, ನಾನು ಹೋಯ್ತೀನಂತೆ. ಬವ್ವ ಟೈಮ್ ಆಗದೆ ಬಿಟ್ಕೊಡ್ತೀನಂತೆ, ಗಾಡಿ ನನ್ನ ಗಳಿಗೆ ಬಿಟ್ಕೊಡ್ತೀನಿ ಕಾಲೇಜ್ದಕ್ಕೆ ಬಾ. ಅಯ್ಯೋ ದೇವ್ರೆ, ನಾನು ಇವತ್ತು ಅರುಣ್ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ. ಕಾಲೇಜ್ಗೆ ಹೋಗೋದು ಬೇಡ, ಬಸ್ ಸ್ಟಾಪ್ಗೆ ಹೋಗೋಣ ಅಂದರೆ ಈ ಅಪ್ಪ ಕಾಲೇಜ್ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರಲ್ಲ, ಏನು ಹೇಳೋದು? ಬವ್ವ ಒತ್ತಾಗದೆ ಬಿಟ್ಬಿಟ್ಟೈತೀನಿ ಬಾ. ಹೋಗಪ್ಪ, ನಾನು ಬಸ್ಗೆ ಹೋಗ್ತೀನಿ. ಬಾ ಮಗ, ಬಸ್ ಸಿಗಕ್ಕಿಲ್ಲ ಈಗ, ಸಿಕ್ಕಿದ್ರು ರಸ್ತು ನಿಲ್ಸಕ್ಕೆ ಇಲ್ಲ. ಆಗ್ಲೇ ಒತ್ತಾಗದೆ ಏನು ಕಾಲೇಜ್ ಹೋಗೋದಕ್ಕೆ ಬಸ್ ಕಾಯ್ಕೊಂಡು ನೀನು ಹೊಸಿ ಹೊತ್ತಾಗದ? ಬಾ ಹಂಗೆ ಹೋಯ್ತಾನೆ ಬಿಡ್ತೀನಿ, ಹಳೆಯಿಂದ ಬಸ್ಗೆ ಹೋಗುವಂತೆ. ಛೇ, ನಾಳೆಯಿಂದ ಯಾಕೆ, ಇವತ್ತೇ ಇಂಪಾರ್ಟೆಂಟು. ಬಾ ಬಾ. ಏನಪ್ಪ ಮಾಡೋದು? ಅರುಣ್ ಕಾಯ್ತಾ ಇರ್ತಾನೆ. ಅಪ್ಪ ಬೇರೆ ಕಾಲೇಜ್ ಹೋಗ್ಬಿಡ್ತೀನಿ ಅಂತವ್ರೆ. ಕಾಲೇಜ್ಗೆ ಹೋದ್ಮೇಲೆ ಹೋಗೋಕ್ಕಾಗುತ್ತಾ, ವಾಪಸ್ ಬರೋಕ್ಕಾಗುತ್ತಾ ನಾನು ಬಸ್ ಸ್ಟಾಪ್ಗೆ? ಅಯ್ಯೋ ಏನು ಹಿಂಗಾಗೋಯ್ತಲ್ಲ. ಅಪ್ಪ ಇವತ್ತೇ ಬಿಟ್ಕೊಡ್ತೀನಿ ಅನ್ಬೇಕಾ? ಜಾಪನ ಕಣವ? ಹ್ಞೂ ಅಪ್ಪ, ಆಯಿತು. ಛೇ, ನಾನು ಕಾಲೇಜ್ಗೆ ಹೋಗೋದು ಬೇಡ ಅಂದರೆ ಹಿಂಗಾಯ್ತಲ್ಲ. ಅರುಣ್ ಬೇರೆ ಬರೋಕ್ಕೆ ಹೇಳಿದ್ದೀನಿ, ಅವನು ಬಂದ್ಬಿಟ್ರೆ ಫೋನು ಇಲ್ಲ, ಫೋನ್ ಮಾಡೋದ ಅಂದರೆ ಏನು ಮಾಡೋದು? ಅಪ್ಪ ಹೊಟ್ಟೈತಾ? ಯಾರೂ ನೋಡ್ತಾ ಇಲ್ಲ, ಯಾರೂ ಇಲ್ಲ. ವಾಪಸ್ ಹೋಗ್ಬಿಡ್ಲಾ? ಅಪ್ಪ ಏನಾದರೂ ಸಿಕ್ಬಿಟ್ರೆ ಅಲ್ಲೆಲ್ಲಾದರೂ? ಕಾಲೇಜಿಗೆ ಬಿಟ್ಬಿಟ್ಟೋಯ್ತು, ಅಲ್ಲೆಲ್ಲ ನೋಡಿದ್ರೆ ಕಷ್ಟ ಆಗುತ್ತೆ. ಏನು ಮಾಡೋದು ಇವಾಗ? ಇಲ್ಲ, ಹೆಂಗಾದರೂ ಮಾಡಿ ಹೋಗಲೇಬೇಕು. ಸದ್ಯ ಕಾಲೇಜಲ್ಲೂ ಯಾರೂ ನನ್ನ ನೋಡಿಲ್ಲ. ಹೋಗ್ಬಿಡೋಣ ಬಸ್ ಸ್ಟ್ಯಾಂಡ್ಗೆ. ಪಾಪ ಅವನಿಗೆ ಬರೋಕ್ಕೆ ಹೇಳಿ ನಾನು ಹೋಗಿಲ್ಲ ಅಂದರೆ ತಪ್ಪಾಗಲ್ವಾ? ಹಬ್ಬ, ಸದ್ಯ ಯಾರೂ ನೋಡಲಿಲ್ಲ. ಬಸ್ ಹತ್ಬಿಟ್ನಲ್ಲ, ಹೆಂಗೋ ಖಾಲಿ ಬಸ್ಸು, ಯಾರೂ ಇಲ್ಲ. ಅಪ್ಪ ಎಲ್ಲಿ ನೋಡ್ಬಿಡ್ತಾರೋ ಅಂತ ಭಯ ಆಗಿತ್ತು. ಸದ್ಯ ನೋಡಲಿಲ್ಲಪ್ಪ. ಅರುಣ್ಗೊಂದು ಫೋನ್ ಮಾಡಬೇಕಿತ್ತಲ್ಲ, ಬರ್ತಾ ಇದ್ದೀನಿ ಅಂತ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಫೋನ್ ಕೊಡ್ತೀರಾ? ಅವ್ನು ಫೋನ್ ಮಾಡಬೇಕು. ಹಾಂ ತಗೊಳ್ಳಿ. ಥ್ಯಾಂಕ್ ಯು. ಹಲೋ ಅರುಣ್, ನಾನು ಪವಿತ್ರ. ಪವಿತ್ರ? ಹಾಂ 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 ಹಾಂ, ಹೇಳು ಹೇಳು. ಇದ್ಯಾವ ನಂಬರು? ಇದು ಇಲ್ಲಿ ಬೇರೆಯವ್ರ ಹತ್ರ ಇಸ್ಕೊಂಡು ಮಾಡಿದ್ದು. ಹೇಳಿದ್ನಲ್ಲ ನಿಮಗೆ, ನನ್ನ ಹತ್ರ ಮೊಬೈಲ್ ಇಲ್ಲ ಅಂತ. ಅವತ್ತು ಅಪ್ಪನ ಫೋನಲ್ಲಿ ಮಾಡಿದ್ದೆ, ಇವತ್ತು ನಾನು ಬರ್ತಾ ಇದ್ದೀನಿ. ಹಾಂ, ಬರ್ತಾ ಇದೆಯಾ? ಹ್ಞೂ, ಹೇಳಿದ್ನಲ್ಲ ನಾಳೆ ಬರ್ತೀನಿ ಅಂತ. ಮೈಸೂರು ಬಸ್ ಹತ್ತಿದ್ದೀನಿ. ಇಲ್ಲೇ ಬಸ್ಸಲ್ಲಿ ಯಾರ್ದೋ ಫೋನ್ ಇಸ್ಕೊಂಡು ಮಾಡಿದೆ ನಿಮಗೆ. ಬಸ್ ಹತ್ತಿದ್ದೀನಿ ಅಂತ ಹೇಳೋಣ ಅಂತ. ಓ ಹೌದಾ, ಸರಿ ಸರಿ, ಬಾ ಬಾ. ಖಂಡಿತ ಬರ್ತೀರಾ ಅಲ್ವಾ? ಹಾಂ ಹಾಂ, ನೀನು ಬಂದಮೇಲೆ ಕಾಲ್ ಮಾಡು, ನಾನು ಬರ್ತೀನಿ. ಸರಿ, ಆದಷ್ಟು ಬೇಗ ಬನ್ನಿ. ನಾನು ವಾಪಸ್ ಹೋಗಬೇಕು ಕಾಲೇಜ್ ಮುಗಿಯೋಷ್ಟರಲ್ಲಿ. ಆಮೇಲೆ ಟೈಮ್ಗೆ ಮನೆಗೆ ಹೋಗಬೇಕು, ಸರಿನಾ? ಆಯ್ತು ಬಾ, ನಾನು ಬರ್ತೀನಿ. ಸರಿ, ಇದು ಬೇರೆಯವ್ರ ಫೋನು, ಬಸ್ಸಲ್ಲಿ ಇಸ್ಕೊಂಡು ಮಾಡಿದ್ದು. ಬಸ್ ಸ್ಟಾಪ್ಗೆ ಹೋದ್ಮೇಲೆ ಅಲ್ಲಿ ಯಾರ ಹತ್ರನಾದರೂ ಇಸ್ಕೊಂಡು ಮಾಡ್ತೀನಿ. ಬಂದೆ ಅಂತ ನೀವು ಹೊರಟ್ಬಿಡಿ. ಹಾಂ ಸರಿ ಸರಿ ಸರಿ, ಆಯಿತು. ಹ್ಞೂ, ಇಡ್ತೀನಿ. ಹಾಂ. ಯಾರೋ ಮಗ ಫೋನು? ಬರ್ತೀನಿ ಅಂತಿದ್ಯಾ? ಎಲ್ಲಿಗೆ ಸಮಾಚಾರ? ಅಯ್ಯೋ ಅದೇ ಮಚ್ಚ, ನಾನು ನೆನೆ ನಿನ್ಗೆ ಹೇಳ್ದೆ ತಾನೆ, ಹೇಳಿಲ್ವಾ? ಯಾವುದೋ ಹುಡುಗಿ ನನಗೆ ಯಾಮಾರಿಸ್ತಿದೆ. ಅಲ್ಲಿ ಮದುವೆ ಹೋದಾಗ ಒಂದು ಹುಡುಗಿ ಸಿಕ್ಕಿತ್ತು, ಅವಳು ನಾಳೆ ಬರ್ತೀನಿ ಅಂತ ಹೇಳಿದ್ದಾಳೆ ಅನ್ನಲ್ಲ. ಹ್ಞೂ, ಅವಳು ಫೋನ್ ಮಾಡಿದ್ಲು, ಬರ್ತಿದ್ದೀನಿ, ಮೈಸೂರು ಬಸ್ ಹತ್ತಿದ್ದೀನಿ, ಅವ್ರ ಹತ್ರ ಫೋನ್ ಇಸ್ಕೊಂಡು ಮಾಡ್ತಾಯಿದ್ದೀನಿ ಅಂತ. ನಾನು ನಂಬಿಡ್ತೀನಾ? ಆಯಿತು ಬಾ ಅಂದೆ. ಹೌದಾ, ಬರ್ತಿರ್ಬೋದೇನೋ ಕಣೋ. ಸುಮ್ಮನಿರೋ, ಯಾವ ಬಸ್ ಸೌಂಡು ಇಲ್ಲ, ಏನಿಲ್ಲ. ಹುಡುಗರನ್ನ ಯಾಮಾರಿಸೋದು ಅಂದರೆ ಭಾರಿ ಖುಷಿ ಹೆಣ್ಮಕ್ಳಿಗೆ. ನಾವು ಅವ್ರಿಗೋಸ್ಕರ ಹೋಗಿ ವೆಯ್ಟ್ ಮಾಡಿದ್ರಲ್ಲಿ ಏನೋ ಒಂಥರ ಖುಷಿ ಇರ್ಬೋದು ಅವ್ರಿಗೆ, ಅದಕ್ಕೆ ಹಂಗೆ ಆಡಿಸ್ತಾರೆ. ಅದೆಲ್ಲ ಸುಳ್ಳು. ಮತ್ತೆ ನೀನು ಇವಾಗ ಹೋಗಲ್ವಾ? ನಾನು ಯಾಕೋ ಹೋಗ್ಲಿ? ಒಳ್ಳೆ ಕತೆ ಎಲ್ಲ ನಿನ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಅವಳು ನನಗೆ ಯಾಮಾರ್ಸಕ್ಕೆ ನೋಡ್ತಿದ್ದಾಳೆ, ಅದಕ್ಕೆ ಅವಳ ರೂಟಲ್ಲಿ ಅವಳಿಗೆ ಯಾಮಾರ್ಸೋಣ ಅಂತ ಸುಮ್ಮನೆ ಹಂಗೆ ಹೇಳ್ತಿದ್ದೀನಿ ಅಷ್ಟೇ. ಹೋಗು, ಮಾಡೋಕ್ಕೆ ಕೆಲಸ ಇಲ್ವಾ? ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ಅಷ್ಟೇ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾನು ನಂಬಿಸ್ಬೇಕು ಅಂತ ಯಾವ್ಯಾವುದೋ ನಂಬರಿಂದ ಮಾಡ್ತಿದ್ದಾಳೆ. ಅವಳ ಹತ್ರ ಫೋನ್ ಇಲ್ವಂತೆ. ನಾವು ಹೆಂಗೆ ಕಾಣ್ತೀವಿ ಅವ್ರ ಕಣ್ಗೆ? ದಡ್ಡನ ಥರ ಕಾಣ್ತೀನ ನಾನು? ಹಂಗೇನಿಲ್ಲ ಕಣೋ, ನನ್ಗೆ ಯಾಕೋ ಇದು ಸೀರಿಯಸ್ ಮ್ಯಾಟರ್ ಅನಿಸ್ತಿದೆ. ಒಂದ್ಸಲ ಹೋಗಿ ನೋಡು. ಇರೋ, ಅವಳು ಬರಲ್ಲಕ್ಕಂತೆ, ನಾನು ಬಂದು ವೆಯ್ಟ್ ಮಾಡಲಿ ಅಂತ. ನಾನು ಹೋಗಿ ವೆಯ್ಟ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಅಯ್ಯೋ ಸಾರಿ ಬರೋಕ್ಕಾಗಲಿಲ್ಲ, ಹಂಗೆ ಹಿಂಗೆ ಇನ್ನೊಂದು ದಿನ ಸಿಗೋಣ, ಇನ್ನೊಂದು ದಿನ ಬನ್ನಿ ಅನ್ನೋದು, ಅವಾಗಲೂ ವೆಯ್ಟ್ ಮಾಡಿಸೋದು. ಇದೇ ಅವ್ರು ಮಜಾ ತಗೊಳಕ್ಕಂಗೆ ಆಡ್ತಿದ್ದಾರೆ, ಏನು ಮಾಡೋದು? ಅಯ್ಯೋ ಒಂದ್ಸಲ ಹೋಗಿ ನೋಡೋಕ್ಕೇನು? ಅವಳು ಆ ರೀತಿ ಏನಾದರೂ ಹೇಳಿದ್ರೆ ನೀನು ಮತ್ತೆ ಮಾತಾಡಬೇಡ. ಅಷ್ಟಕ್ಕೂ ನಿಂಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಹುಡುಗಿಗೆ ಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತೀಯಾ? ಇಲ್ಲ ನಾನು ಬರಲ್ಲ, ನೀನು ಯಾಮಾರಿಸ್ತಿದ್ಯಾ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ಬೋದು ತಾನೆ. ಡೈರೆಕ್ಟಾಗಿ ಹೇಳಿ ಯಾಕೋ ಸುಮ್ಮನಿರಲಿ, ಅವಳಿಗೂ ಆಟಾಡ್ಸೋಣ ಬಿಡು. ನನ್ನೇ ಆಟಾಡ್ಸಕ್ಕೆ ನೋಡ್ತಿದ್ದಾಳೆ. ಮದುವೆಲಿ ನೋಡ್ಬಿಟ್ಲಂತೆ, ನೋಡಿದ ತಕ್ಷಣ ತುಂಬ ಲವ್ ಆಗೋಯ್ತಂತೆ. ಇದನ್ನೆಲ್ಲ ನಂಬೇಕಾ ಹೇಳು? ಅಂದರೆ ಇವಾಗ ನೀನು ಹೋಗಲ್ವಾ? ಇಲ್ಲ ಬಾ,
ಬಂದು ವೇಟ್ ಮಾಡಿದ್ರೆ ಏನೋ ಮಾಡೋದು. ಮಾಡ್ಲಿ ಬಿಡೋ, ನನ್ಗಳು ಬರ್ತಾಳೆ ಅಂತ ಅನ್ಸಲ್ಲ. ಸುಮ್ಮನೆ ಕಾಲೇಜಲ್ಲಿ ನೆಟ್ಟು ಪಾಠ ಕೇಳಕ್ಕಾಗಲ್ಲ. ಹುಡುಗರ ಲೈಫಲ್ಲಿ ಆಟ ಆಡೋದೇ ಹುಡುಗಿರ ಕೆಲಸ. ನನ್ಗೆ ಯಾಕೋ ನೀನ್ ತಿಳ್ಕೊತಿರೋದೇ ತಪ್ಪು ಅಂತ ಅನಿಸ್ತಿದೆ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಬೇಕಪ್ಪ. ನೀನ್ ಯಾಕೆ ಹಿಂಗೆ ಆಟ ಆಡಿಸ್ತಿದ್ಯಾ? ಏನೂ ಆಗಲ್ಲ ಬಾರೋ. ಒಂದ್ಸಲ ಯಾವುದೇ ನಂಬರ್ ಬಂದ್ರು, ಯಾವುದೇ ಅನ್ನೋ ನಂಬರ್ ಬಂದ್ರು ರಿಸೀವ್ ಮಾಡಲ್ಲ. ಬರ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಬಂದು ಕಾಯ್ಲಿ ಬಿಡು. ಬಂದಿದ್ದಾಳೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೋಡೋಣ ಬಾ, ಯಾಕೆ ತಲೆ ಕೆಡ್ಸ್ಕೊತೀಯಾ? ನನ್ಗೆ ಇಲ್ದಿರೋ ಯೋಚನೆ ನಿನ್ಗೆ ಯಾಕಪ್ಪ? ಸರಿ ನಡಿಯಪ್ಪ, ಆಯ್ತು. ತುಂಬ ಖುಷಿ ಆಗ್ತಿದೆ. ನಾನು ಬರೋಷ್ಟ್ರಲ್ಲಿ ಬಂದು ವೆಯ್ಟ್ ಮಾಡ್ತಾರೆ ಅಂದ್ಕೊಂಡೆ. ಇಲ್ಲೆಲ್ಲೂ ಕಾಣ್ತಾನೆ ಇಲ್ವಲ್ಲ. ಯಾತನಾದ್ರೂ ಫೋನ್ ಇಸ್ಕೊಂಡು ಮಾಡೋಣ ಅಂದರೆ ಇಲ್ಲಿ ಯಾರು ಇಲ್ವಲ್ಲಪ್ಪ, ಯಾರನ್ನ ಕೇಳೋದು? ನೋಡೋಣ, ಆವಾಗಲೇ ಫೋನ್ ಮಾಡಿದ್ದು ಹೇಳಿದ್ನಲ್ಲ, ಬಂದಿರ್ಬೋದೇನೋ ಬಸ್ ಸ್ಟ್ಯಾಂಡ್ಗೆ. ಎಲ್ಲಪ್ಪ ಇದ್ದಾರೆ, ಜೀವ ಡಗ್ ಡಗ್ ಅಂತಿದೆ. ಇವತ್ತು ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಡ್ಬಿಡ್ಬೇಕು. ನನ್ನ ಬಗ್ಗೆ ಎಲ್ಲ ಹೇಳ್ಬೇಕು. ನನ್ನ ಮದುವೆ ಆಗ್ತೀರಾ ಅಂತ ಡೈರೆಕ್ಟಾಗಿ ಕೇಳ್ಬಿಡ್ಬೇಕು. ಅವ್ರಿಗೂ ನನ್ನಂದರೆ ಇಷ್ಟ ಅಂತ ಹೇಳಿದ್ರು. ನೋಡೋಣ, ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಇಲ್ಲೇ ಕೂತ್ಕೊಳ್ಳೋಣ. ಆಮೇಲೆ ಫೋನ್ ಇಲ್ಲ ಏನಿಲ್ಲ, ಅಲ್ಲಿ ಇಲ್ಲಿ ಎಲ್ಲಿ ಹುಡುಕ್ತಾರೆ. ವೆಯ್ಟ್ ಮಾಡ್ತೀನಿ. ನನಗೂ ಮುಂಚೆ ಬಂದು ಕಾಯ್ದಿರ್ತಾರೆ ಅಂದ್ಕೊಂಡೆ. ಎಲ್ಲೂ ಕಾಣ್ತಿಲ್ವಲ್ಲ. ಹುಡುಕ್ತಾ ಇರ್ಬೋದನೋ ಎಲ್ಲಿದ್ದೀನಿ ಅಂತ. ಇಲ್ಲೇ ಕೂತ್ಕೊಳ್ಳೋಣ. ಆಮೇಲೆ ನಾನೊಂದು ಕಡೆ ಹೋಗೋದು, ಅವರೊಂದು ಕಡೆ ಹೋಗೋದು ಯಾಕೆ ಬೇಕು? ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಕಾಣಲಿಲ್ಲ ಅಂದರೆ ಕಾಲ್ ಮಾಡಿದ್ರೆ ಆಯಿತು. ತುಂಬ ಖುಷಿ ಆಗ್ತೆ. ಕೊನೆಗೂ ಬಸ್ ಸ್ಟಾಪಿಗೆ ಬಂದೆ. ಅಯ್ಯೋ, ವಾಪಸ್ ಹೋಗ್ಬೇಕಲ್ಲ. ಕಾಲೇಜ್ ಟೈಮಿಂಗ್ಸ್ಗೆ ಹೋಗಬೇಕು. ಕಾಲೇಜ್ ಮುಗಿಯೋಷ್ಟರಲ್ಲಿ ಅಲ್ಲಿರಬೇಕು. ಅದೇ ಟೈಮಿಗೆ ಮನೆಗೆ ಹೋಗ್ಬೇಕಪ್ಪ. ಅಯ್ಯಯ್ಯೋ, ಅಪ್ಪ ಕಾಲೇಜಿಗೆ ಬಿಡೋಕೆ ಬಂದಿದ್ರು. ಕರ್ಕೊಂಡು ಹೋಗೋಕೆ ಬಂದ್ಬಿಟ್ರೆ ಅಯ್ಯೋ, ಏನು ಮಾಡೋದು? ಬೇಗನೆ ಹೋಗಬೇಕು. ಇವರೆಲ್ಲಿ ಇನ್ನೂ ಬರಲಿಲ್ವಲ್ಲ. ಕಾಲ್ ಮಾಡೋಣ. ಹಾಂ, ಅವ ಅಂಕಲ್ ಹತ್ರ ಫೋನ್ ಇಸ್ಕೊಳ್ಳೋಣ. ಅಂಕಲ್, ನೀವು ಫೋನ್ ಕೊಡ್ತೀರಾ? ಅರ್ಜೆಂಟ್ ಒಂದು ಫೋನ್ ಮಾಡಬೇಕಿತ್ತು ನಮ್ಮ ಅಪ್ಪಂಗೆ. ಹೌದಾ, ತಗೊಮ್ಮ. ಹಾಂ, ಥ್ಯಾಂಕ್ ಯು. ಅದು ಹಿಂಗಾಗ್ತಿದೆ. ಇಲ್ಲೆಲ್ಲಾದರೂ ಇರ್ಬೋದಾ? ಎಲ್ಲರೂ ಕಾಣ್ತಾನೆ ಇಲ್ವಲ್ಲ. ಅಯ್ಯೋ, ಫೋನೇ ರಿಸೀವ್ ಮಾಡ್ತಿಲ್ಲ. ಇನ್ನೊಂದ್ಸಲ ಮಾಡೋಣ. ಎಲ್ಲಿ ಯಾವ ಕಡೆನೂ ಕಾಣ್ತಿಲ್ಲ. ಅಯ್ಯೋ, ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಕೊಡಮ್ಮ, ಟೈಮ್ ಆಯ್ತು, ಹೋಗ್ಬೇಕು. ಫೋನ್ ಇಟ್ಕೊಂಡಿದ್ಯಾ, ಮಾತಾಡ್ತಿಲ್ವಾ? ಅಂಕಲ್ ಇಲ್ಲ, ಕಾಲ್ ಪಿಕ್ ಮಾಡ್ತಿಲ್ಲ. ನಮ್ಮ ಟೈಮ್ ಆಯ್ತು, ಬಸ್ ಮಾತ್ರ ಹೋಗ್ಬೇಕು. ಫೋನ್ ಕೊಡ್ತೀಯಾ? ಹಾಂ, ಸರಿ ಆಯಿತು. ಅಯ್ಯೋ ದೇವ್ರೆ, ಫೋನ್ ಯಾಕೆ ಪಿಕ್ ಮಾಡ್ತಿಲ್ಲ? ಬಸ್ಸಲ್ಲಿ ಬರಬೇಕಾದ್ರೆ ಮಾತಾಡಿದ್ರಲ್ಲ, ಹೇಳಿದ್ದೀನಿ ಬರ್ತೀನಿ ಅಂತ. ಅವರು ಬರ್ತೀನಿ ಅಂದಿದ್ದಾರೆ. ಅಯ್ಯೋ, ಎಲ್ಲೋ ಬರ್ತಾ ಇರಬೇಕೇನೋ, ಪಿಕ್ ಮಾಡಿಲ್ಲ. ಛೇ, ಸುಮ್ಮನೆ ಯಾಕೆ ಗಾಬರಿ ಆಗೋದು? ಬರ್ತಾ ಇರಬೇಕೇನೋ ಬೈಕಲ್ಲಿ ಏನಾದರೂ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಇನ್ನೂ ಟೈಮ್ ಇದೆಯಲ್ಲ. ಅವರೇನಾ? ಅಯ್ಯೋ, ಅವರಲ್ಲ, ಯಾರನ್ನ ನೋಡಿ ಅವ್ರು ಅನ್ಕೊಂಡ್ಬಿಟ್ಟೆ. ಅವ್ರು ಎಲ್ಲಿದ್ದಾರೆ? ಫೋನ್ ಎತ್ತುತ್ತಿಲ್ಲ. ಮತ್ತೆ ಯಾರ ಹತ್ರನಪ್ಪ ಇಸ್ಕೊಂಡು ಮಾಡಲಿ? ಬಸ್ ಸ್ಟಾಪಲ್ಲಿ ಇರ್ತೀನಿ ಅಂತ ಹೇಳಿದ್ನಲ್ಲ. ನೋಡೋಣ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.